ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ನಾವು ಮಾತಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅವ್ರಿಗೆ ಕಾನೂನಿದೆ, ಗೋರ್ಮೆಂಟ್ ಇದೆ, ಪೊಲೀಸ್ನಿದೆ, ಲಾಯರ್ ಇದ್ದಾರೆ, ಅವರೆಲ್ಲ ಅಂದರೆ ಇವನು ಅವ್ನಿಗೆ ಸಾಯಿಸಬಾರ್ದಾಯ್ತು. ಏನೋ ಬೆದರಿಸಿ ಹೊಡೆದು ಬಡ್ದು ಸುಮ್ಮನೆ ಇರಬೇಕು. ಈಗ ಹೋಗಿರೋ ಜೀವ ಬರುತ್ತಾ? ಯಾಕೆಂದರೆ ನಾವೊಂದು ಹೆಣ್ಣಾಗಿ ಒಂದು ಹೆಣ್ಣಿನ ವಿಚಾರದಲ್ಲಿ ಬಂತು ಅಂದರೆ ಅವ್ರು ಮಾಡಿ ತಪ್ಪೆ. ಇವತ್ತು ಆ ಹುಡುಗಿ ಎಲ್ಲೋಗಬೇಕು, ಪ್ರೆಗ್ನೆಂಟು ಆ ಹುಡುಗಿ. ಇದ್ರಲ್ಲಿ ನಾವು ಯಾರೋ ತೀರ್ಮಾನ ತಗೊಳ್ಳೋಕೆ ನಮಗೇನು ಅಧಿಕಾರ ಇಲ್ಲ. ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅದೇ ಫೈನಲ್ ಡಿಸಿಷನ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ನಟ ದರ್ಶನ್ ಅವ್ರು ಇರೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನೇ ದಿನೇ ಕ್ಯೂರಿಯಾಸಿಟಿ ತರಿಸ್ತಾನೆ ಇದೆ, ಜನಕ್ಕೆ ಹಲವಾರು ಪ್ರಶ್ನೆಗಳನ್ನ ಕೂಡ ಬರೆಸ್ತಾನೆ ಇದೆ. ಬನ್ನಿ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನಾಗಿದೆ, ನಿಜಕ್ಕೂ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಸಿಗಾಕೊಂಡಿರೋದು ಅವ್ರಿಗೆ ತಪ್ಪನಿಸ್ತಿದ್ಯಾ, ಅವ್ರಿಗೆ ಏನೆಲ್ಲ ಶಿಕ್ಷೆ ಆಗಬೇಕು ಅಂತ ಜನರ ಹತ್ರನೇ ಕೇಳೋಣ. ಒಳ್ಳೆ ಫಿಲಮ್ ಮೇಕರ್ಸು, ಒಳ್ಳೆ ಫೈಟರ್ಸು, ಒಳ್ಳೆ ಪರ್ಸ್ನಾಲಿಟಿ, ಒಳ್ಳೆ ಫಿಗರ್ಸ್, ಸೂಪರ್ ಫಿಗರ್. ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ನಾವು ಮಾತಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅವ್ರಿಗೆ ಕಾನೂನಿದೆ, ಗೋರ್ಮೆಂಟ್ ಇದೆ, ಪೊಲೀಸ್ನಿದೆ, ಲಾಯರ್ ಇದ್ದಾರೆ, ಅವರೆಲ್ಲ ಇದ್ದಾರೆ. ಕರೆಕ್ಟ್ ನಮಗೆ ಅಷ್ಟೇ. ಅಲ್ಲ, ಇವಾಗ ದರ್ಶನ್ ಅವ್ರು ಜೈಲಲ್ಲಿ ಇದ್ದಾರಲ್ವಾ, ಅಂದ್ರೆ ಅವ್ರು ಮಾಡಿದ ತಪ್ಪ ಸರಿನಾ? ಅದು ನಾವು ಬರೀ ಟಿ ವಿಯಲ್ಲಿ ಮಾತಾಡಿ ನಾವು ನೋಡೋದು, ಬರೀ ಟಿ ವಿಯಲ್ಲಿ ಮಾತಾಡಿ ನಾವು ನೋಡೋದು. ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ. ಒಂದು ಹುಡುಗನಿಗೆ ಸಾಯಿಸವನಲ್ವಾ, ಇವನು ಮಾಡಿದ ತಪ್ಪು ಅವನಿಗೆ ಎತ್ತಿ ತೋರಿಸವನೆ, ನಿನ್ನ ತಪ್ಪು ಇದು ಅಂತ. ಅಂದರೆ ಇವನು ಅವ್ನಿಗೆ ಸಾಯಿಸಬಾರ್ದಾಯ್ತು. ಏನೋ ಬೆದರಿಸಿ ಹೊಡೆದು ಬಡ್ದು ಸುಮ್ಮನೆ ಇರಬೇಕು. ಈಗ ಹೋಗಿರೋ ಜೀವ ಬರುತ್ತಾ? ಒಂದು ಎಂತಿಗೆ ಗಂಡ ಬರ್ತಾನ, ಒಂದು ಮಗುಗೆ ತಂದೆ ಬರ್ತಾನ? ಇದು ತುಂಬ ತಪ್ಪು. ಹೌದು, ನಾವು ನಮ್ಮ ಮನಸ್ಸಿಗೆ ತೋರಿಸಿರೋದು ನಾನು ಹೇಳಿದೆ. ಇವನು ದರ್ಶನ್ ಮಾಡಿದ್ದು ತುಂಬ ತಪ್ಪು ಅಂತೀನಿ ನಾನು. ಅಂದ್ರೆ ಇವಾಗ ಅವರು ಫ್ಯಾನ್ಸು ಇದ್ದಾರೆ, ಅವರು ಇದ್ದಾರೆ ಕರೆಕ್ಟ್. ಇವಾಗ ನಾವು ಯಾವತ್ತೂ ನಾವು ಇದು ಮಾಡಲ್ಲ. ನೀವು ಕೇಳಿರೋದಕ್ಕೆ ನನಗೆ ಮನಸ್ಸಿಗೆ ತೋರಿಸಿರೋದು ನಾನು ಹೇಳಿದೆ. ಇವನು ಮಾಡಿದ ತಪ್ಪು ತಾನೇ, ಅವನು ಎತ್ತಿ ತೋರಿಸವನೆ. ತಪ್ಪು ಒಂದು ಇದೆ ತಾನೇ, ಅವನು ಹೆಂಗೆ ತಪ್ಪಾಗುತ್ತೆ? ನಿಮ್ಮ ತಪ್ಪಿದಕ್ಕೆ ನಿನಗೆ ಸಿಟ್ಟು ಬಂತು, ಸರಿ, ಏನೋ ಆಯಿತು ಹೋಯ್ತು, ಹಂಗೆ ಜೀವ ತೆಗಿಬಾರ್ದಾಯ್ತು. ಏನೋ ಹೊಡೆದು ಬಡ್ದು ಏನೋ ಒಂದು ಬುದ್ಧಿ ಮಾತು ಹೇಳಿಬಿಟ್ರೆ ಒಳ್ಳೆಯದು. ಈಗ ಪಾಪ ಆ ಹುಡುಗಿಗೆ ಗಂಡ ಬರಲ್ಲ, ಆ ಮಗುಗೆ ತಂದೆ ಬರಲ್ಲ, ಅದು ತುಂಬ ಇದು ಈಗ ತಪ್ಪು ತಾನೇ. ಅದು ನಾನು ಹೇಳೋದು ಅಷ್ಟೇ. ಆದರೆ ಸಾಯಿಸಬಾರ್ದಾಗಿತ್ತು ಅಷ್ಟೇ. ಏನೋ ಬುದ್ಧಿ ಮಾತು ಹೇಳಿ, ಇಲ್ಲ ಇವ್ರಿಗಾಗಲಿಲ್ಲ ಅಂದರೆ ಪೊಲೀಸ್ನವ್ರಿಗಾದರೂ ಇದು ಮಾಡಬೇಕಾಗಿತ್ತು. ಆದರೆ ಒಂದು ಜೀವ ತೆಗೆದಿದ್ದು ತಪ್ಪೆ. ಅಂದರೆ ಅವರಿಂದ ಎಷ್ಟೋ ಜನ ದರ್ಶನ್ ಫಿಲಮ್ ನೋಡಿ ಎಷ್ಟೋ ಜನ ಬದಲಾದವರು ಅವರೇ. ಈಗ ಅವ್ರು ನೋಡ್ಕೊಂಡು ಅಷ್ಟೊಂದು ಜನ ಬೇಜಾರಾಗಿರೋರು ಇದ್ದಾರೆ. ಆದರೆ ಅದೊಂದೇ ವಿಷಯದಲ್ಲಿ ಮಾತ್ರ ಅವ್ರು ತಪ್ಪು. ಇವಾಗ ದರ್ಶನ್ ಅವ್ರು ಏನು ಮಾಡಿದ್ರು ಕರೆಕ್ಟ್ ಅನ್ನೋ ಒಂದು ಕೆಲವೊಂದು ಮಂದಿ ಇದ್ದಾರೆ. ಏನೇ ಆಗಲಿ ಅವರು ಸಾಯಿಸಿದ್ರು, ಹೊಡೆದಿದ್ರು, ಇಲ್ಲ. ಯಾಕೆಂದರೆ ನಾವೊಂದು ಹೆಣ್ಣಾಗಿ ಒಂದು ಹೆಣ್ಣಿನ ವಿಚಾರದಲ್ಲಿ ಬಂತು ಅಂದರೆ ಅವ್ರು ಮಾಡಿ ತಪ್ಪೆ. ಇವತ್ತು ಆ ಹುಡುಗಿ ಎಲ್ಲೋಗಬೇಕು, ಪ್ರೆಗ್ನೆಂಟು ಆ ಹುಡುಗಿಗೆ ಯಾರು ಇದ್ದಾರೆ, ಇನ್ನು ಆ ಹುಡುಗಿ ಜೀವನ ಏನು, ಇದೆಲ್ಲ ಯೋಚನೆ ಮಾಡಬೇಕಾಗಿರೋದಲ್ವಾ. ಏನೇ ಆದರೂ ಜೀವ ತೆಗ್ದಿದ್ದು ತಪ್ಪು. ಏನಾದರೂ ಹೊಡೆದು ಬೆದರಿಸಿ ಇಲ್ಲ ಪೊಲೀಸ್ನವ್ರು ಕೊಟ್ಟು ಏನಾದರೂ ಮಾಡ್ಬೋದಾಗಿತ್ತು. ಅವರು ಒಳ್ಳೊಳ್ಳೆ ಫಿಲಮ್ ತೆಗೆದಿದ್ದಾರೆ, ಒಳ್ಳೊಳ್ಳೆ ಇದು ಮಾಡಿದೆ ಅಂತ ನೋಡಿರೋದು ಅಭಿಮಾನಿಗಳಿಗೋಸ್ಕರ ಒಳ್ಳೆಯವ್ರು ಅನಿಸುತ್ತೆ ಅಂತ ಒಳ್ಳೆಯವರು ಅಂತ ಹೇಳ್ತೀವಿ ಅಷ್ಟೇ ನಾವು. ಆದರೆ ಹೆಂಡತಿಗೆಲ್ಲ ಹೊಡೆದಿದ್ದಾರೆ, ಸರ್ವರ್ಗೆಲ್ಲ ಹೊಡೆದಿದ್ದಾರೆ. ಅದೆಲ್ಲ ನಾವು ನೋಡಿಲ್ವಲ್ಲ ಮೇಡಮ್, ನ್ಯೂಸಲ್ಲಿ ಬರ್ತಾ ಇದೆ ಕೇಳ್ತೀವಿ ಅಷ್ಟು, ನಾವು ಡೈರೆಕ್ಟಾಗಿ ನೋಡಿಲ್ವಲ್ಲ. ಅದ್ರ ಬಗ್ಗೆ ನಾವು ಏನಂತ ಮಾಡೋಕ್ಕಾಗುತ್ತೆ. ಇವಾಗ ದರ್ಶನ್ ಅವ್ರೇನು ಹೊರಗೆ ಬರಬೇಕಾ, ಏನು ಬರಬೇಕಂತಲೇ ಕೇಳ್ಕೊತೀವಿ. ಯಾರ್ಯಾಗಲೂ ಬಂದು ಒಳ್ಳೆಯವ್ರಾಗಲಿ ಇರ್ಬೇಕಂತಲೇ ಕೇಳ್ಕೊ. ಅವ್ರು ಹೊರಗಡೆ ಬಂದು ಇನ್ಮೇಲೆ ಅವ್ರು ಚೆನ್ನಾಗಿದ್ದರೆ ಇನ್ನೂ ಖುಷಿನಾಗುತ್ತೆ. ಅಭಿಮಾನಿಗಳಿಗೆ ಇನ್ನೂ ಸಂತೋಷ ಪಡ್ತಾರೆ. ಅವ್ರು ಆಚೆ ಬಂದು ಇನ್ನೂ ಒಳ್ಳೊಳ್ಳೆ ಫಿಲಮ್ಗಳು ತಗೊಂಡು ಚೆನ್ನಾಗಿದ್ರೆ ಇನ್ನೂ ಖುಷಿ ಪಡ್ತಾರೆ ಅಂತ ಹೇಳ್ಬೋದು ಅಷ್ಟೇ. ಬರಲಿ ಅಂತಲೇ ಕೇಳ್ಕೊತೀವಿ ನಾವು. ತನಿಖೆ ಆಗಬೇಕು. ತನಿಖೆ ಆದಮೇಲೆ ಕೋರ್ಟ್ ಏನು ಡಿಸೈಡ್ ಮಾಡಿತ್ತು ಅದ್ರ ಪ್ರಕಾರ ತನಿಖೆ ಶಿಕ್ಷೆ ಆಗುತ್ತೆ, ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ಇದು ಏನಿದ್ರು ಪೊಲೀಸ್ ಜುಡಿಷಿಕ್ಷನಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ತಪ್ಪ ಸರಿ ಅಂತ. ಕೋರ್ಟ್ ಏನಿದೆ ಫೈನಲ್ ಡಿಸಿಷನ್ ಕೊಡ್ತಾರೆ. ಅದ್ರ ಪ್ರಕಾರ ಶಿಕ್ಷೆ ಆಗ್ಬೋದು, ಇಲ್ಲ ಆಗದೇ ಇರ್ಬೋದು. ಅದಕ್ಕೆ ತಕ್ಕನಾಗ ಸಾಕ್ಷಿ ಒದಗಿಸಿದ್ರೆ ಕೋರ್ಟ್ ತೀರ್ಮಾನ ತಗೊಳುತ್ತೆ. ಸರ್, ಆದರೂ ಒಂದು ವ್ಯಕ್ತಿನ ಕರ್ಕೊಂಡು ಬಂದು ಹೊಡೆದು ಆ ಸಾಯೋ ಮಟ್ಟದವರೆಗೂ ತಗೊಂಡು ಹೋಗೋದು ಎಷ್ಟು ಸರಿ? ಇಲ್ಲ, ಅದು ತಪ್ಪು. ಅದು ಒಂದು ವ್ಯಕ್ತಿನ ಇನ್ನೊಂದು ವ್ಯಕ್ತಿನ ನೋಡಬೇಕಂದ್ರೆ ಮಾನವೀಯತೆಗೆ ನೋಡಬೇಕು, ಅದ್ರ ಪರವಾಗಿ ಹೇಳ್ಬೇಕಾಗಿತ್ತು. ಅವ್ರು ಏನೇ ತಪ್ಪು ಮಾಡಿದ್ರು ಅದನ್ನು ಕರ್ಕೊಂಬಂದು ನ್ಯಾಯ ರೀತಿಯಲ್ಲಿ ಹೇಳ್ಬೋದಿತ್ತು. ಬಟ್ ಅದು ತಪ್ಪು ಅಂತ ನಾನು ಭಾವಿಸ್ತೀನಿ. ಅದಕ್ಕೇನಿದೆ, ತಪ್ಪು ಮಾಡಿದರೆ ಅದು ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ.
ಯಾರು ತಪ್ಪು ಮಾಡಿದರೆ ಅದು ಕೋರ್ಟ್ ಶಿಕ್ಷೆ ಕೊಡುತ್ತೆ, ಕೋರ್ಟ್ ತೀರ್ಮಾನ ತಗೊಳುತ್ತೆ. ಇದರಲ್ಲಿ ನಾವು ಯಾರೋ ತೀರ್ಮಾನ ತಗೊಳ್ಳೋಕೆ ನಮಗೇನು ಅಧಿಕಾರ ಇಲ್ಲ. ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅದೇ ಫೈನಲ್ ಡಿಸಿಷನ್. ನೋಡಿದ್ರಲ್ಲ ಯಾವ ರೀತಿ ಎಲ್ಲ ಜನ ಅವ್ರವ್ರ ಅಭಿಪ್ರಾಯನ ಒಪಿನಿಯನ್ನ ಯಾವ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಅಂತ. ನಿಜಕ್ಕೂ ತಪ್ಪು ಮಾಡಿದರೆ ದರ್ಶನ್ ಅವ್ರಿಗೆ ಶಿಕ್ಷೆ ಆಗಲಿ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರು ಮಾಡಿದ್ದು ತಪ್ಪು ಅಂತ ಸಹ ಹೇಳ್ತಾ ಇದ್ದಾರೆ. ಒಬ್ಬ ಸೆಲೆಬ್ರಿಟಿ ಆದ ಮಾತ್ರಕ್ಕೆ ಈ ರೀತಿ ಎಲ್ಲ ಹೊಡೆದು ಬಡ್ದು ಮಾಡೋದು ಎಷ್ಟು ಸರಿ? ಕಾನೂನಿತ್ತು, ಪೊಲೀಸವರಿದ್ದರು, ಅವ್ರಿಗೆ ಒಪ್ಪಿಸ್ಬೇಕಿತ್ತು ಇವ್ರು ಮಾಡಿದ್ದು ತಪ್ಪು ಅಂತ ಖಂಡಿತವಾಗಿ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.